ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ನಮಗೆ ಸಂಪತ್ತಿಗೆ ಸವಾಲು ಆ ಥರದೊಳಗೆ ಒಂದು ಕಾಲದಲ್ಲಿ ಫ್ಯೂಡಲಿಸಮ್ ವಿರುದ್ಧ ಒಬ್ಬ ಸಾಮಾನ್ಯ ರೈತನ ಮಗ ಎದ್ದು ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಿಂದೆ ನೋಡಿದ್ದೀವಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ 1975 ನಂತರ ಏನು ಉಳುವವನಿಗೆ ಭೂಮಿ ಕಾನೂನು ಜಾರಿಗೆ ಬಂತು, ಆ ಜಾರಿಗೆ ಬಂದ ಮೇಲೆ 70ರ ದಶಕದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಘರ್ಷಗಳು ಕೂಲಿಕಾರರಿಗೂ ದಲಿತರಿಗೂ ಮತ್ತು ಜಮೀನ್ದಾರರ ನಡುವೆ ನಡೆದಿದ್ದಾವೆ. ಅಂಥ ಹಲವಾರು ಸಂಘರ್ಷಗಳಿಗೆ ನಾನು ಸ್ವತಃ ಸಾಕ್ಷಿಯಾಗಿದ್ದೆ. ಅಂಥ ಚಳವಳಿಗಳನ್ನು ಒಂದು ವಿಷಯವಾಗಿಟ್ಟುಕೊಂಡು ಇವತ್ತು ಈ ಸಿನಿಮಾನ ತಂದಿದ್ದಾರೆ. ನಾನು ಈ ಸಿನಿಮಾದ ಮೇಕಿಂಗ್ ಏನಿದೆ ಭಾಳ ಅದ್ಭುತವಾಗಿದೆ. ಹೊಸ ರೀತಿಯ ವಿಧಾನದಲ್ಲಿ ಇದನ್ನು ಹೇಳಿದ್ದಾರೆ. ಅದ್ರ ಜೊತೆಗೇ ಭಾಳ ಮುಖ್ಯವಾಗೋದು ಸಂವಿಧಾನ, ನಮ್ಮ ಬದುಕು, ನಮ್ಮ ಸಮಾಜ, ಈ ಊಳಿಗಮಾನ್ಯ ವ್ಯವಸ್ಥೆ ಬದಲಾಗಿ ಸಂವಿಧಾನ ಕೇಂದ್ರಿತ ಆಗಬೇಕು, ಮೌಢ್ಯಗಳ ವಿರುದ್ಧ ಇರಬೇಕು ಮತ್ತು ಸರ್ವರಿಗೂ ಸಮಪಾಲು ಇರಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ವಿಜಯ್ ಅವರು ಇದರಲ್ಲಿ ತಂದಿದ್ದಾರೆ. ಸೊ ಅವರಿಗೆ ನಾನು ಒಟ್ಟು ದಲಿತ ಚಳವಳಿ ಮತ್ತು ದುಡಿಯುವ ವರ್ಗದ ಚಳವಳಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ, ಶುಭಾಶಯಗಳನ್ನ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಇದು ಕನ್ನಡ ಚಿತ್ರರಂಗದ ಒಂದು ಟ್ರೆಂಡ್ ಸೆಟ್ ಸಿನಿಮಾ. ಇದರ ಮೇಕಿಂಗ್ ಆಗಲಿ ಅಥವಾ ಇದರ ಹಿಂದಿರುವ ಆಲೋಚನಾ ಕ್ರಮ ಆಗಲಿ ಬಹಳ ಮಹತ್ವದ್ದು. ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ವಿಚಾರ ಕೂಡ ಬಹಳ ಮುಖ್ಯ ಸಿನಿಮಾಕ್ಕೆ ಅನ್ನುವಂಥದ್ದನ್ನು ಈ ಚಿತ್ರ ತೋರಿಸಿದೆ. ಇದು ಒಂದು ರೀತಿಯ ತಿರುವಿನ ಚಿತ್ರ ಅಂತ ನಾನು ಭಾವಿಸಿದ್ದೇನೆ. ಕೇವಲ ಮನೋರಂಜನೆಯ ಚಿತ್ರ ಅಷ್ಟೇ ಅಲ್ಲ, ಮನೋರಂಜನೆಯನ್ನು ಮೀರಿ ಕನ್ನಡ ಚಿತ್ರರಂಗ ಹೋಗಬೇಕಾಗಿರುವಂಥ ಒಂದು ದಾರಿಯನ್ನು ಸ್ಪಷ್ಟವಾಗಿ ಇದು ತೋರುತ್ತೆ. ಸಂವಿಧಾನದ ಆಶಯಗಳು, ದುಡಿಯುವ ಜನರ ಪರವಾದ ಒಂದು ಚಿತ್ರ. ಈ ಚಿತ್ರವನ್ನು ದುಡಿಯುವವರು ನೋಡಬೇಕು, ದುಡಿಯುವವರಿಗಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ವಿಜಯ್ ಮತ್ತು ಗೆಳೆಯ ಹಂಪಿ ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ನು. ಈ ಚಿತ್ರದ ಆಲೋಚನಾ ಕ್ರಮವನ್ನು ನಾವು ಸ್ವಾಗತಿಸೋಣ. ಈ ಚಿತ್ರಕ್ಕೆ ಎಲ್ಲ ಬಗೆಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ, ವಿಶೇಷವಾಗಿ ನಾಡಿನ ಜನತೆಗೆ 77ರ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾನೆ. ಈ ಚಿತ್ರ ಸಾರ್ತಾ ಇರುವಂತಹ ಸಂಧಾನ ಅಲ್ಲ ಸಂವಿಧಾನ ಅನ್ನುವಂಥ ಬಹುದೊಡ್ಡ ಒಂದು ಸಂದೇಶವನ್ನು ಈ ಚಲನಚಿತ್ರ ಇವತ್ತು ಕನ್ನಡಿಗರಿಗೆ ಮತ್ತು ನಾಡಿಗೆ ಹೇಳಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಸಿದ್ಧಲಿಂಗಯ್ಯನವರ ಒಂದು ಹಾಡಿದೆ, ಕುರಿಗಳು ಕಾಯುವ ಕುರುಬನ ಕೂಗು ಜನರ ಮಾತು ಕವನ, ಹೆಣ್ಣು ತುಳುಕಿಸುವ ಕಣ್ಣೀರಿನ ಹನಿ ನನ್ನ ಜೀವನ ಕವನ ಅನ್ನುವಂಥ ಒಂದು ಹಾಡನ್ನು ಕವಿಗಳು ಬರೆದಿದ್ದರು. ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಒರಳು ದಾರಿಯಲ್ಲಿರುವಾಗ ಒಂದು ಕ್ಲಾಸ್ ಮತ್ತು ಮಾಸನ್ನು ಗಮನದಲ್ಲಿಟ್ಕೊಂಡು ನೋಡುವಂಥ ನೋಡುಗನಿಗೆ ಅವನಿಗೆ ಏನನ್ನ ನಾವು ಹೇಳ್ತೀವಿ ಅನ್ನುವಂಥ ಬಹುದೊಡ್ಡ ಆಶಯವನ್ನು ಹೊತ್ತು ಈ ಒಂದು ಚಿತ್ರ ಇವತ್ತು ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಈ ನೆಲದ ಮಣ್ಣಿನ ಒಂದು ದೊಡ್ಡ ತಾರೆಯಾಗಿ ಇವತ್ತು ನಮ್ಮ ವಿಜಯ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಹಾಗೆಯೇ ಅವರ ಮಗಳು ತುಂಬ ಅದ್ಭುತವಾದಂಥ ಕಲಾವಿದೆಯಾಗಿ ನಡೆಸಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಒಂದು ಹೊಸ ಸ್ಟಾರನ್ನು ಕನ್ನಡಿಗರು ಇವತ್ತು ನೋಡುವಂಥದ್ದಾಗಿದೆ. ಹಾಗೆ ಇಡೀ ಚಿತ್ರದ ಪಾತ್ರಗಳಿದಾವಲ್ಲ, ಅವು ಕೇವಲ ಪಾತ್ರಗಳಲ್ಲ, ಅವು ಪಾತ್ರಗಳ ಒಳಗಡೆನೇ ತಮ್ಮ ಬದುಕನ್ನು, ತಮ್ಮ ಒಂದು ಸಹಜವಾದಂಥ ಒಂದು ಇದನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನಿರ್ದೇಶಕರು ನಮ್ಮ ಜಡೇಶ್ ಹಂಪಿ ಅವರ ಒಂದು ನಿರ್ದೇಶನ ಮತ್ತು ಇವನ್ನ ಅದು ಏನು ನಾವು ಚಿತ್ರ ಸಂಭಾಷಣೆ ಇದೆಯಲ್ಲ, ಅದ್ಭುತವಾದಂಥ ಸಂಭಾಷಣೆಯನ್ನು, ಹಾಡುಗಳನ್ನು, ಪರಿಸರವನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಈ ಒಂದು ಸಂವಿಧಾನದ ದಿನ, ಇದು ಗಣರಾಜ್ಯೋತ್ಸವ ಅಂದರೂ ಸಂವಿಧಾನದ ದಿನ, ಇದು ಇಡೀ ಭಾರತಕ್ಕೆ ಮತ್ತು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವಂಥ ಬಹುದೊಡ್ಡ ಆಶಯವನ್ನು ಹೊತ್ತಂಥ ಗಣರಾಜ್ಯೋತ್ಸವದ ದಿನ ನಮ್ಮ ಗಣರಾಜ್ಯೋತ್ಸವದ ಆಚರಣೆ ಸಾರ್ಥಕವಾಯಿತು. ಗಣರಾಜ್ಯೋತ್ಸವದ ಉದ್ದೇಶ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಾರಿ ಬಂದಂಥ ಸಂವಿಧಾನ, ಅದರ ಆಶಯಗಳನ್ನು ನಾವು ಈ ಸಿನಿಮಾ ನೋಡೋದ್ರ ಮೂಲಕ
ಸಾರ್ಥಕ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಸೇರಿರೋರಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಕೂಲಿಕಾರರ ನಡುವೆ ಕೂಲಿಕಾರ ಸಂಘ ಕಟ್ಟಿಕೊಂಡು ಒಂದು 40 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಈ ಸಿನಿಮಾ ನೋಡ್ತಾ ಇರೋವಾಗ ಗಂಗಾವತಿ, ಗುಲ್ಬರ್ಗ, ರಾಯಚೂರು ಮತ್ತು ಇಲ್ಲೇ ಮಂಡ್ಯ ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಾಲಕರ ಅಟ್ಟಹಾಸ ನಡೀತಾ ಇತ್ತು, ಯಾವ ರೀತಿಯಾಗಿ ನಮ್ಮ ಕೂಲಿಕಾರರು ಏನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವದಾಸಿಗಳ ಮಕ್ಕಳು ಜೀತಗಾರರಾಗಿದ್ದವರು ಅವರು ತಮ್ಮ ಹಕ್ಕನ್ನು ಸ್ವಲ್ಪ ಕೇಳಿದ್ರು ಕೂಡ ಹೇಗೆ ಅದೇ ಗದ್ದೆಗಳಲ್ಲಿ ಹಾಕ್ಕೊಂಡು ತುಳಿತಿದ್ರು ಅಂತ ಅನ್ನೋದನ್ನು ಕಣ್ಣಾರೆ ನಾನು ಹಲವಾರು ಬಾರಿ ನೋಡಿರೋನು ಮತ್ತು ಅದರ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದ ಸಂಘರ್ಷ ಎತ್ತಿದ್ದನ್ನು ಕೂಡ ನೋಡಿರೋನು. ಅಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ನಮ್ಮ ಈ ಕೂಲಿಕಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಕೂಲಿಕಾರರು, ಬಡ ಜನರು, ಬರೀ ದಲಿತರು ಮಾತ್ರ ಅಲ್ಲ, ದಲಿತೇತರ ಕೂಲಿಕಾರರು ಮತ್ತು ಬಡ ಜನರು ಕೂಡ ಯಾವ ರೀತಿಯಾಗಿ ಈ ಭೂಮಾಲಕರ ಜಮೀನ್ದಾರರ ಅಟ್ಟಹಾಸಗಳಿಗೆ ನಲಗಿ ಹೋಗಿದ್ರು ಅಂತ ನಾನು ಅದನ್ನು ಮತ್ತೆ ನೆನಪಿಗೆ ತರುವಂಥ ಒಂದು ಸಿನಿಮಾ ನೋಡಿದ್ದು. ಇಡೀ ಸಿನಿಮಾ ಅನ್ನುವಂಥದ್ದು ಬಹಳ ಒಂದು ಸಂವೇದನಾಶೀಲವಾದಂಥ ಒಂದು ಸೂಕ್ಷ್ಮ ಸಂವೇದನೆಯನ್ನು ಒಳಗೊಂಡಿರುವಂಥ ಸಿನಿಮಾ. ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ಈ ಸಾಮಾಜಿಕ ಸಂದೇಶ ಇರುವಂತಹ ಮತ್ತು ಈ ಭಾಳ ಸೂಕ್ಷ್ಮವಾದಂಥ ಸಿನಿಮಾಗಳು ಬರಲ್ಲ ಅನ್ನುವಂಥ ಆರೋಪ ಇದೆ. ಬಹುಶಃ ಅಂಥ ಆರೋಪವನ್ನು ತಪ್ಪು ಅಂತ ಸಾಬೀತುಪಡಿಸುವಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಕೇವಲ ಕಮರ್ಷಿಯಲ್ ಮಾತ್ರ ಆಗಿಲ್ಲ. ಇದು ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಗಟ್ಟಿ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ. ನಿಜಕ್ಕೂ ಸಹ ಇವತ್ತು ಎಲ್ಲ ಸಮಾಜದ ಎಲ್ಲ ವರ್ಗದವರು ಸಹ ಯಂಗ್ ಜನ್ರೇಷನಿಂದ ಹಿಡಿದು ಯುವ ಪೀಳಿಗೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹ ನೋಡಬೇಕಾದಂಥ ಸಿನಿಮಾದಲ್ಲಿ ಎಲ್ಲ ನಟರು ಪ್ರತಿಯೊಬ್ಬರು ರಿತನ್ಯ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇದು ಅವರ ಮೊಟ್ಟ ಮೊದಲ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಅಷ್ಟು ಒಂದು ನುರಿತವಾದಂಥ ಒಂದು ನಟನೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಮತ್ತು ನಿರ್ದೇಶಕರಿಗೂ ಅಷ್ಟೇ ಭಾಳ ಅದ್ಭುತವಾದಂತಹ ಒಂದು ಸಿನಿಮಾವನ್ನು ಕೊಟ್ಟು ಒಂದು ಹೊಸ ಭರವಸೆಯನ್ನು ಹುಟ್ಟಿಸಿದ್ದಾರೆ. ಮತ್ತು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಂತೂ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆಂದರೆ ಈಗಾಗಲೇ ನಾವು ಸಾಕಷ್ಟು ಅವರ ಸಿನಿಮಾಗಳನ್ನು ನೋಡಿದ್ದೀವಿ. ಇದರಲ್ಲಂತೂ ಅವರ ನಟನೆ ಅನ್ನುವಂಥದ್ದು ಎಷ್ಟು ಮನಸ್ಸನ್ನು ಮುಟ್ಟುತ್ತೆ ಅಂತ ಅಂದರೆ ನಿಜಕ್ಕೂ ಸಹ ಇದೊಂದು ಅದ್ಭುತವಾದಂಥ ಸಿನಿಮಾ. ಪ್ರತಿಯೊಬ್ಬರು ಸಹ ನಾವೆಲ್ಲರೂ ಸಹ ನೋಡಬೇಕು ಸಿನಿಮಾವನ್ನು, ಎಲ್ಲರೂ ಸಹ ಗೆಲ್ಲಿಸಬೇಕು. ನಮಸ್ಕಾರ. ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನು ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ, ಸಂವಿಧಾನ ಈ ಸಮಾಜವನ್ನು ಕಾಪಾಡುತ್ತೆ, ಸಂವಿಧಾನದ ಆಶಯವನ್ನು ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ, ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು. ಮತ್ತು ಇದನ್ನು ಇನ್ನೂ ಹೆಚ್ಚಿನ ಜನ ನೋಡಬೇಕು. ಮುಖ್ಯವಾಗಿ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಈ ಥರ ಸಬ್ಜೆಕ್ಟನ್ನು ಎತ್ಕೊಂಡು ಸಿನಿಮಾದಲ್ಲಿ ಮಾಡಿದಾರಲ್ಲ, ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನು ಮತ್ತು ಅವರ ಧೈರ್ಯ ತೊಗೊಂಡಿದ್ದಾರಲ್ಲ, ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ದೊಡ್ಡ ಅಭಿನಂದನೆಯನ್ನು ಅವ್ರಿಗೆ ಹೇಳಬೇಕು.